ಅಂಚೆ ಇಲಾಖೆ ಒಂದು ವಿಶಿಷ್ಟ ಯೋಜನೆಯಾಗಿದ್ದು ಇದರಲ್ಲಿ ಎಲ್ಲ ರೀತಿಯ ಅಪಘಾತಗಳನ್ನು ಇದು ಕವರ್ ಮಾಡ್ತದೆ. ಮತ್ತು ಇದರಲ್ಲಿ ನಾವು ಒಂದು 4-5 ಕಂಪನಿಗಳ ಜೊತೆ ಒಟ್ಟು ಸೇರಿ ಮಾಡಿರುವಂಥ ಒಂದು ಯೋಜನೆ. ಇದು ಕೇವಲ 549 ರೂಪಾಯಿಯಲ್ಲಿ ಸುಮಾರು 10 ಲಕ್ಷದಷ್ಟು ಅಪಘಾತ ವಿಮಾ ಪರಿಹಾರ ಮೊತ್ತವನ್ನು ಪಡೆಯುವಂಥ ಒಂದು ಯೋಜನೆ. ಅದೇ ರೀತಿಯಲ್ಲಿ ಯಾರಾದರೂ ಹೆಚ್ಚಿನ ಅಮೌಂಟ್ಗೆ ಅವರು ಇನ್ಶೂರ್ ಮಾಡಿಕೊಳ್ಬೇಕು ಅಂದರೆ 749 ರೂಪಾಯಿ ಕೊಟ್ಟರೆ 15 ಲಕ್ಷದಷ್ಟು ಇವರಿಗೆ ಕವರೇಜ್ ಸಿಗ್ತದೆ. ಮತ್ತು ಇದರಲ್ಲಿ ಮೃತ್ಯು ಸಂಭವಿಸಿದಲ್ಲಿ 10 ಲಕ್ಷ ಮತ್ತು 15 ಲಕ್ಷಗಳ ಒಂದು ಪರಿಹಾರ ಮೊತ್ತವನ್ನು ಅವರ ನಾಮಿನಿಯವರು ಪಡಿತಾರೆ. ಸೊ ಅದೇ ರೀತಿಯಲ್ಲಿ ಯಾರಿಗಾದರೂ ಶಾಶ್ವತ ಅಂಗವೈಕಲ್ಯತೆ ಆದರೆ ಅಥವಾ ಶಾಶ್ವತ ಭಾಗಶಃ ಅಂಗವೈಕಲ್ಯತೆ ಆದರೆ ಅದರಲ್ಲೂ ಕೂಡ ಸೇಮ್ ಅಮೌಂಟ್ ಅಂದರೆ 10 ಲಕ್ಷ ಮತ್ತು 15 ಲಕ್ಷದಷ್ಟು ಪಡೆಯುವ ಒಂದು ಅವಕಾಶ ಇದೆ. ಮತ್ತು ಯಾರಾದರೂ ಒಬ್ಬರು ಸಣ್ಣ ಪುಟ್ಟ ಅಪಘಾತ ಆಗಿ ಅವರು ಹಾಸ್ಪಿಟಲೈಸ್ ಆದರೆ ಅದರಲ್ಲಿ ಔಟ್ ಪೇಷಂಟ್ ಆಗಿ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ 30,000ದವರೆಗೆ ಅವರು ಪರಿಹಾರವನ್ನು ಪಡೆಯುವ ಅವಕಾಶ ಇದೆ. ಅವರು ಅದಕ್ಕೆ ಒರಿಜಿನಲ್ ಬಿಲ್ಲನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಇನ್ಪೇಷಂಟ್ ಆಗಿ ಯಾರಾದರೂ ಅಡ್ಮಿಟ್ ಆದರೆ ಅದಕ್ಕೆ 60,000ದವರೆಗೆ ಪಡೆಯುವ ಒಂದು ಅವಕಾಶ ಇದೆ. ಮತ್ತು ಇದರಲ್ಲಿ ಏನು ಹೇಳಿದರೆ 10 ಲಕ್ಷ ಮತ್ತು 15 ಲಕ್ಷ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಆ ಒಂದು ಮೃತ್ಯು ಸಂಭವಿಸಿದಲ್ಲಿ ಅವರ ಮಕ್ಕಳು ಯಾವುದಾದ್ರೂ ಶಾಲೆಯಲ್ಲಿ ಕಲಿತಾ ಇದ್ದರೆ 2 ಮಕ್ಕಳವರೆಗೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಅವರ ಒಂದು ಶಿಕ್ಷಣಕ್ಕೆ ಒಂದು ವಿಶೇಷವಾದ ಪರಿಹಾರ 10 ಲಕ್ಷ ಮತ್ತು 15 ಲಕ್ಷದ ಮೇಲೆ ಕೂಡ ಕೊಡ್ತಾರೆ. ಇದಕ್ಕೂ ಅವರು ತಮ್ಮ ಶಾಲೆಯ ಒಂದು ಪಾವತಿ ರಸೀತಿಗಳನ್ನು ನೀಡಿದಲ್ಲಿ ಈ ಪರಿಹಾರವನ್ನು ಪಡೆಯುವ ಒಂದು ಅವಕಾಶ ಇದೆ. ಅದೇ ರೀತಿಯಲ್ಲಿ ಮೃತ್ಯು ಸಂಭವಿಸಿದಲ್ಲಿ ಆಂಬ್ಯುಲೆನ್ಸ್ ಚಾರ್ಜಸ್ ಕೂಡ ಸುಮಾರು 5,000ದವರೆಗೆ ಈ ಒಂದು ಪಾಲಿಸಿಯಲ್ಲಿ ಪಡೆಯುವ ಒಂದು ಸೌಲಭ್ಯ ಈ 2 ಪಾಲಿಸಿಯಲ್ಲಿ ಇವೆ. ಮತ್ತು ಇದರಲ್ಲಿ ಏನು ಹೇಳಿದರೆ ಅಪಘಾತ ಅಂತ ಹೇಳಿದರೆ ಏನು ಅಂತ ಜನರಿಗೆ ಒಂದು ಇದಿರ್ಬೋದು, ಸಂದೇಹ ಇರ್ಬೋದು. ಅಂದರೆ ಯಾವುದೇ ಅಪಘಾತ, ವಾಹನ ಅಪಘಾತ ಮಾತ್ರವಲ್ಲ, ಅದೇ ರೀತಿಯಲ್ಲಿ ಹಾವಿನ ಕಡಿತ ಅಥವಾ ಮರದಿಂದ ಬೀಳುವಂಥದ್ದು, ಸಿಡಿಲು ತಾಗುವಂಥದ್ದು, ಅಥವಾ ಇತ್ತೀಚೆಗೆ ಮಳೆಗಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಗೋಡೆ ಕುಸಿತ ಅಥವಾ ಮಣ್ಣು ಕುಸಿತ ಅಥವಾ ಯಾವುದಾದ್ರೂ ಕಾಲು ಜಾರಿ ಬೀಳುವುದು. ಸೊ ಅದು ಎಲ್ಲವೂ ಕೂಡ ಇದರಲ್ಲಿ ಕವರ್ ಆಗ್ತದೆ. ಇದು ಮಾತ್ರ ಅಲ್ಲ, ಈವನ್ ಸ್ಪೋರ್ಟ್ಸ್ ರಿಲೇಟೆಡ್ ಅಂದರೆ ಯಾರಾದರೂ ಕ್ರೀಡಾ ಇದರಲ್ಲಿ ಯಾರಾದರೂ ಗಾಯಗೊಂಡಲ್ಲಿ ಅದರಲ್ಲೂ ಕೂಡ ಒಂದು ಪರಿಹಾರ ಪಡೆಯುವ ಒಂದು ಅವಕಾಶ ಇದೆ. ಇದರಲ್ಲಿ ಏನು ಹೇಳಿದರೆ ಜನರು ಒಂದು ಮೃತ್ಯು ಸಂಭವಿಸಿದಲ್ಲಿ FIR ಮತ್ತು ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಪಡಿಬೇಕಾಗ್ತದೆ. ಅಂದರೆ ಸಾಮಾನ್ಯವಾಗಿ ಕೆಲವರು ನಮ್ಮವರು ತೀರಿ ಹೋಗುವಾಗ ಅದರದ್ದು ಬೇಡ ಪೋಸ್ಟ್ಮಾರ್ಟಮ್ ಅಂತ ಹೇಳ್ತಾರೆ. ಬಟ್ ಈ ಒಂದು ಸೌಲಭ್ಯದಲ್ಲಿ ನಾವು ಪರಿಹಾರ ಪಡಿಬೇಕಾದ್ರೆ FIR ಮತ್ತು ಪೋಸ್ಟ್ಮಾರ್ಟಮ್ ಎರಡೂ ಕೂಡ ಅವಶ್ಯಕತೆ ಇರ್ತದೆ. ಮತ್ತು ಇತರ ಪರಿಹಾರ ಪಡೀಲಿಕ್ಕೆ ಒಂದು FIRನ ಒಂದು ಕಾಪಿಯನ್ನು ಇಟ್ಟು ಇವರು ಕ್ಲೇಮ್ ಮಾಡ್ಬೋದು. ಮತ್ತು ಮಂಗಳೂರಿನ ಒಂದು ವಿಶೇಷತೆ ಏನು ಹೇಳಿದರೆ, ಮಂಗಳೂರು ಯಾವಾಗಲೂ ಈ ಒಂದು ಅಪಘಾತ ವಿಮೆಯಲ್ಲಿ ಮುಂದೆ ಇರುವಂಥ ಒಂದು ಅಂಚೆ ವಿಭಾಗ. ಈ ಸಾರಿ ಕೂಡ ಏಪ್ರಿಲ್ ನಂತರ ಸುಮಾರು ಒಂದು 5,500 ಜನ ಈ ಯೋಜನೆಯಲ್ಲಿ ನೋಂದಣಿಗೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ನಾವೊಂದು ಅಡ್ಯಾರ್ ಗಾರ್ಡನಲ್ಲಿ ಒಂದು ಪಟ್ಲ ಸಂಭ್ರಮದಲ್ಲಿ 2,000ದಷ್ಟು ಯಕ್ಷಗಾನ ಕಲಾವಿದರನ್ನು ಕೂಡ ಇದರಲ್ಲಿ ನಾವು ನೋಂದಾವಣೆ ಮಾಡಿಕೊಂಡಿದ್ದೇವೆ. ಮತ್ತು ಇದೇ ರೀತಿಯಲ್ಲಿ ಪ್ರತಿಯೊಂದು ಆದಿತ್ಯವಾರ ನಾವೊಂದು ಅಂಚೆ ಜನ ಸಂಪರ್ಕ ಅಭಿಯಾನ ಮಾಡ್ತೀವಿ. ಸೊ ಅದರಲ್ಲೂ ಕೂಡ ಈ ಒಂದು ಅಪಘಾತ ವಿಮೆ ಪಾಲಿಸಿಯನ್ನು ಪಡೆಯುವಂಥ ಅವಕಾಶ ಸಾರ್ವಜನಿಕರಿಗೆ ಇದೆ. ಇದರಲ್ಲಿ 18ರಿಂದ 65 ವರ್ಷದ ಒಳಗಿನ ಯಾರು ಕೂಡ ಈ ಒಂದು ಪಾಲಿಸಿಯನ್ನು ಪಡಿಬಹುದು. ಮತ್ತು ಇದಕ್ಕೊಂದು IPPB ಖಾತೆಯನ್ನು ಹೊಂದಬೇಕಾಗ್ತದೆ. ಸೊ ಆ IPPB ಖಾತೆಯನ್ನು ಕೂಡ ನಮ್ಮ ಸಿಬ್ಬಂದಿಗಳೇ ತೆರೆದು ಕೊಡ್ತಾರೆ. ಸೊ ಆ IPPB ಖಾತೆಯನ್ನು ತೆರೆದು ಈ ಒಂದು ಪಾಲಿಸಿಯನ್ನು ಯಾವುದೇ ಪೇಪರ್ ಕೆಲಸ ಇಲ್ಲದೆ, ಜಸ್ಟ್ ಅವರೊಂದು ಆಧಾರ್ ನಂಬರ್ ಕೊಡಬೇಕು ಮತ್ತು ಬಯೋಮೆಟ್ರಿಕ್ ಕೊಡಬೇಕು, ಯಾವುದೇ ಪೇಪರ್ ಇಲ್ಲದೆ ಒಂದು ಮಾಡಿಸುವಂಥ ಒಂದು ಪಾಲಿಸಿ ಇದಾಗಿದೆ.